ದೇವನಹಳ್ಳಿ ಪಟ್ಟಣದಲ್ಲಿ ಅಖಿಲ ಕರ್ನಾಟಕ ಜ್ಯೋತಿನಗರ ವೈಶ್ಯ ಗಾಣಿಗರ ಸಂಘದ ವತಿಯಿಂದ ಜನೋಪಕಾರಿ ದೊಡ್ಡಣ್ಣ ಶೆಟ್ಟರ 105ನೇ ಆರಾಧನಾ ಮಹೋತ್ಸವ ಹಾಗೂ ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ದೇವನಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಮುದಾಯದ ಮುಖಂಡರು, ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿ ಸಂಘದ ಬೆಳವಣಿಗೆ ಮತ್ತು ಸಮುದಾಯದ ಅಭಿವೃದ್ಧಿ ಕುರಿತು ಚರ್ಚಿಸಿದರು. ಅಖಿಲ ಕರ್ನಾಟಕ ಜ್ಯೋತಿನಗರ ವೈಶ್ಯ ಗಾಣಿಗರ ಸಂಘದ ಮಹಾಪೋಷಕರಾದ ಅಮರನಾಥ್ ಮಾತನಾಡಿ, ಈ ಹಿಂದೆ ಹಲವು ಸಂಘಗಳ ಆರಂಭವಾಗಿ ಮುಂದುವರಿಸಲು ಸಾಧ್ಯವಾಗದೆ ಸ್ಥಗಿತಗೊಂಡಿದೆ. ಆದರೆ ಸಂಘವನ್ನ ಬಲಿಷ್ಠವಾಗಿ ಬೆಳೆಸುವ ಶಕ್ತಿ ನಮ್ಮಲ್ಲಿದೆ. ಯುವ ಪೀಳಿಗೆ ಸಂಘದ ಅಭಿವೃದ್ಧಿಗೆ ಮುಂದೆ ಬರಬೇಕು ಎಂದು ಕರೆಯನ್ನ ನೀಡಿದ್ರು. ನೂತನ ಕಚೇರಿ ಉದ್ಘಾಟನೆಯಿಂದ ಸುತ್ತಮುತ್ತಲ ತಾಲೂಕುಗಳ ಸಮುದಾಯದವರಿಗೆ ಅನುಕೂಲವಾಗಲಿದೆ. ಕಚೇರಿ ನಿರ್ವಹಣೆಗೆ ಸಮುದಾಯದವರನ್ನೇ ನೇಮಕ ಮಾಡಿ ಅವರಿಗೆ ಮಾಸಿಕ ಸಂಬಳ ನೀಡುವ ಜವಾಬ್ದಾರಿಯನ್ನ ತಾವು ವಹಿಸಿಕೊಳ್ಳುವುದಾಗಿ ಅಮರನಾಥ್ ಭರವಸೆಯನ್ನ ನೀಡಿದ್ರು. 91ರಿಂದ ಸಂಘ ಹುಟ್ಟುತ್ತೆ, ಬಿದ್ದೋಗುತ್ತೆ. ದಯಮಾಡಿ ಈಗಲಾದರೂ ನಾವೆಲ್ಲ ಏನೋ ಒಂದು ಮಟ್ಟಕ್ಕೆ ಬಂದ್ಬಿಟ್ಟಿದ್ವಿ. ಹಿಂದೆ ರಿಟೈರ್ಡ್ ಲೈಫ್ಗೆ ನೀವೆಲ್ಲ ಯುವಕರು ಇದ್ದೀರಾ, ನಮ್ಮ ಸಹಕಾರ ಇರುತ್ತೆ. ನಮ್ಮ ಆ ಕಾಲದಲ್ಲಿ ನಮ್ಗೆ ಸಹಕಾರ ಇರಲಿಲ್ಲ, ಈಗ ಸಹಕಾರ ಇದೆ. ನಿಮಗೆ ದಯವಿಟ್ಟು ಕೆಲಸ ಮಾಡಿ, ಶ್ರದ್ಧೆಯಿಂದ ಕೆಲಸ ಮಾಡಿ, ಶ್ರದ್ಧೆಯಿಂದ ಮೆಂಬರ್ಶಿಪ್ಗಳನ್ನ ಮಾಡಿ, ಸಂಘದ ಉದ್ದೇಶಗಳನ್ನ ಈಡೇರಿಸೋದು ಜನಕ್ಕೆ ತಲುಪಿಸೋಂಗೆ ಮಾಡಿ. ನಾವು ಸಂಘ ಮಾಡಿದ್ವಿ, ಟೇಪ್ ಕಟ್ ಮಾಡಿದ್ವಿ, ಈ ಕಡೆ ತಿರುಗೇ ನೋಡ್ದಿದ್ದಂಗೆ ಪ್ರಯೋಜನ ಇಲ್ಲ. ದಯಮಾಡಿ ಒಳ್ಳೆ ಸ್ಥಳದಲ್ಲಿದೆ. ಈ ಕಡೆ ನಮ್ಮ ಕೋಲಾರ ಮುಳಬಾಗಿಲವ್ರು ಬರೋದಕ್ಕಾಗಲಿ, ಬೆಂಗಳೂರವ್ರು ಬರೋದಕ್ಕಾಗಲಿ, ಯಾವುದೋ ಒಂದು ಬೆಂಗಳೂರಿಗೆ ಬರಬೇಕಾದ್ರೂ ಸಹ ಇಲ್ಲಿ ತಾವಿಲ್ಲಿ ಒಂದು ಭೇಟಿ ಕೊಟ್ಟು ಕೂತು ಎದ್ದೇಳ್ಬೋದು. ದಿನನಿತ್ಯ ಕಚೇರಿ ಓಪನ್ ಮಾಡೋಂಗೆ ಮಾಡಿ, ಇಲ್ಲಿ ಯಾರಾದರೂ ಒಬ್ಬರನ್ನ ಇಡಿ, ಅವ್ರಿಗೊಂದು ಸಂಬಳ ಬೇಕಂತಂದ್ರೆ ಪ್ರತಿ ತಿಂಗಳು ನಾನು ಕೊಡೋದಕ್ಕೆ ನಾನು ಸಿದ್ಧ ಇರ್ತೀನಿ. ಕಾರ್ಯಾಲಯ ನೋಡ್ಕೊಂಡವ್ರಿಗೆ ದಿನನಿತ್ಯ ಆಫೀಸ್ ಓಪನ್ ಆಗಬೇಕು. ಏನೇ ಕೆಲಸ ಕಾರ್ಯ ಇರೋ ಅವ್ರಿಗೊಂದು ಮೊಬೈಲ್ ಇಲ್ಲ ಆಫೀಸ್ ಅಂತ ಇಡಿ, ಅದನ್ನು ಕೆಲಸ ಕಾರ್ಯಗಳು ಕರೆಕ್ಟಾಗಿ ನಡ್ಕೊಂಡು ಹೋಗ್ಲಿ ಅಂತ ಅಧ್ಯಕ್ಷರೇ ಪ್ರತ್ಯೇಕವಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ನೀವು ತುಂಬ ಆಕ್ಟಿವ್ ಆಗಬೇಕು. ನಾನು ನೇರವಾಗಿ ಹೇಳ್ತೀನಿ, ನೀವು ಇನ್ನ ಶ್ರದ್ಧೆ ಇಲ್ಲದೆ ಮಾಡಿದ್ರೆ. ಇದೇ ವೇಳೆ ಸಂಘದ ಮತ್ತೊಬ್ಬ ಮಹಾಪೋಷಕರಾದ ವೇಣುಗೋಪಾಲ್ ಮಾತನಾಡಿ, ಸಂಘದ ಅಭಿವೃದ್ಧಿಗಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಬೇಕು ಎಂದು ಸಲಹೆಯನ್ನ ನೀಡಿದರು. ಸಮುದಾಯಕ್ಕೆ ಅನುಕೂಲವಾಗುವ ಕಾರ್ಯಗಳನ್ನ ಚರ್ಚಿಸಿ ಅವುಗಳನ್ನ ಕಾರ್ಯರೂಪಕ್ಕೆ ತರಬೇಕು. ಸರ್ಕಾರದ ಸಹಕಾರದೊಂದಿಗೆ ಸಂಘಕ್ಕೆ ಸ್ವಂತ ಕಟ್ಟಡ ನಿರ್ಮಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು ಎಂದರು. ಸಂಘದ ಪ್ರತಿಯೊಬ್ಬ ಸದಸ್ಯರು ಅಧ್ಯಕ್ಷರ ಜವಾಬ್ದಾರಿಯಂತೆ ಕೆಲಸ ಮಾಡಬೇಕು. ಯಾವುದೇ ಸ್ವಾರ್ಥವಿಲ್ಲದೆ ಸೇವಾ ಮನೋಭಾವದಿಂದ ಸಂಘವನ್ನ ಬೆಳೆಸಬೇಕು. ಸಾರ್ವಜನಿಕವಾಗಿ ಕೈಗೊಳ್ಳುವ ಕೆಲಸಗಳನ್ನ ಎಲ್ಲರೂ ಹಂಚಿಕೊಂಡು ನಿರ್ವಹಿಸಬೇಕು ಎಂದು ಕರೆ ನೀಡಿದರು. ನಮ್ಮ ಜ್ಯೋತಿನಗರ ವೈಶ್ಯರಿಗೆ ಒಂದು ದೊಡ್ಡ ಗುರು, ಒಂದು ದೇವರಂತ ನಂಬಿಸಿದೆ. ಅವರ ಜಯಂತ್ಯೋತ್ಸವದಂದು ಇವತ್ತು ಜ್ಯೋತಿನಗರ ಕರ್ನಾಟಕ ಜ್ಯೋತಿನಗರ ವೈಶ್ಯ ಸಂಘ ಅಂತೇಳಿ ಮಾಡಿ, ಇವತ್ತು ಕಲ್ಮಶ ಯಾವುದೂ ಇಲ್ಲದೆ ನಾವೆಲ್ಲ ಒಟ್ಟಾಗಿ ದುಡಿಯುವಂಥ ಸಂಘದಲ್ಲಿ ಕೆಲಸ ಮಾಡಬೇಕು. ಈ ಸಂಘ ಏನಪ್ಪ ಉದ್ದೇಶಗಳು, ಈ ಸಂಘ ಒಳ್ಳೆ ಜನಾಂಗಕ್ಕೆ ಆಗುವಂಥ ನೋವುಗಳನ್ನ ತಿಳಿಯುವಂಥದ್ದಾಗಬೇಕು. ಈ ಜನಾಂಗದಲ್ಲಿ ಸೇವೆ ಸಲ್ಲಿಸುವಂಥದ್ದಾಗಬೇಕು. ಯಾವುದೇ ಓದುವವರ ಒಂದು ಅನ್ವೇಷಣೆ ಕೇಂದ್ರವಾಗಿ ಕೆಲಸ ಮಾಡಬೇಕು. ಒಂದು ಸ್ವಂತ ಕಟ್ಟಡ ನಾವು ಮಾಡಬೇಕು ಅಂತೇಳಿ ಅಭಿಲಾಷೆ ಹೊಂದಿದ್ದೀರಿ. ಸರ್ಕಾರದಿಂದ ಜಮೀನು ಮಂಜೂರು ಮಾಡಿಕೊಂಡು ನಾವು ಇವನ್ನೆಲ್ಲ ಮಾಡುವಂಥ ಪ್ರಯತ್ನ ಇದ್ದು, ಇದರಲ್ಲಿ ಯಾವುದೇ ಭಿನ್ನಮತ ಇಲ್ಲ. ರಮೇಶ್ ಅಣ್ಣವ್ರು ಹೇಳ್ದಂಗೆ ವ್ಯಕ್ತಿ ಒಬ್ಬ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಕಸ್ಮಾತ್ ಯಾರೋ ಕಾರ್ಯಕಾರಿ ಸಮಿತಿ ಆಗಿರ್ಬೋದು. ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಜ್ಯೋತಿನಗರ ವೈಶ್ಯ ಗಾಣಿಗರ ಸಂಘದ ರಾಜ್ಯಾಧ್ಯಕ್ಷ ವಿಜಯಕುಮಾರ್, ಗೌರವಾಧ್ಯಕ್ಷ ರಮೇಶ್, ಸಲಹೆಗಾರ ಬಿಜಿ ರಮೇಶ್, ಪ್ರಧಾನ ಕಾರ್ಯದರ್ಶಿ ನಾರಾಯಣಸ್ವಾಮಿ, ಕಾರ್ಯದರ್ಶಿ ರಾಮಕೃಷ್ಣಪ್ಪ ಸೇರಿದಂತೆ ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವಿನಯ್, ಪ್ರಗತಿ ಟಿವಿ, ದೇವನಹಳ್ಳಿ.